ಎಲ್ಲರಿಗೂ ನಮಸ್ಕಾರ. ಸಾಮಾಜಿಕ ಸಂವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಅವನಿಕಾ. ಇವತ್ತು ಗ್ಯಾಸ್ ಸಿಲಿಂಡರ್ ಬಗ್ಗೆ ಆಗ್ತಿರ್ತಕ್ಕಂತಹ ಈ ಒಂದು ವಿಚಾರದ ಬಗ್ಗೆ ಮಾತನಾಡೋಕ್ಕೆ ಬಂದಿದ್ದೀವಿ. ಏನಪ್ಪ ಅಂದರೆ, ಈ ಗ್ಯಾಸ್ ಸಿಲಿಂಡರ್ ಇಂದ ಆಟೋದಾಗಿರ್ಬೋದು ಅಥವಾ ಮನೆ ಗೃಹಿಣಿಯರಾಗಿರ್ಬೋದು ಮತ್ತು ಹೋಟೆಲ್ಸ್ಗಳಾಗಿರ್ಬೋದು, ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇರೋದು ಈ ಸಿಲಿಂಡರಿಂದ. ಸರ್ಕಾರ ಸಿಲಿಂಡರ್ ಸಮಸ್ಯೆಗಳು ಆಗ್ತಿದ್ದಂತೆ ಎಚ್ಚೆತ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ತರೋದು ಬಿಟ್ಟು ಜನಗಳ ಮಧ್ಯೆ ಜಂಜಾಟವನ್ನು ಇಡೋದ್ರ ಜೊತೆಗೆ ಗ್ಯಾಸ್ ಏಜೆನ್ಸಿಯವರು ಕೂಡ ಗಲಾಟೆಗಳು ಮಾಡುವಂತಹ ಸಂದರ್ಭಗಳನ್ನ ಒದಗಿಸ್ಕೊಟ್ಟಿದ್ದಾರೆ. ಹೀಗಿರುವಾಗ ಗ್ಯಾಸ್ ಏಜೆನ್ಸಿಯವ್ರಿಗೆ ಒಂದು ಫೋನ್ ಮಾಡಿದ್ರೆ 24 ಅವರ್ ಅಥವಾ 1 ಡೇನಲ್ಲಿ ತಂದು ಕೊಡ್ತಾಯಿದ್ರು. ಈಗ 1 ವಾರ, 15 ದಿವಸ, 20 ದಿವಸ ತೊಗೊಳ್ತಾ ಇದ್ದಾರೆ. ಅದು ಹೋಗಲಿ ಅನ್ನೋದಾದರೆ ಹೋಟೆಲ್ಗಳ ಮಾಲೀಕರ ಪರಿಸ್ಥಿತಿ ಅಂತೂ ಕೇಳಲೇ ಆಗ್ತಾ ಇಲ್ಲ. ಸಾಕಷ್ಟು ಹೋಟೆಲ್ಗಳನ್ನು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಕೆಲವೊಂದು ಹೋಟೆಲ್ಸ್ಗಳನ್ನ ಮುಚ್ಚಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಲಿದ್ದಾರೆ ಸೌಮ್ಯ ಅಂತ ಸಮಾಜ ಸೇವಕರು. ಹಾಗೆ ಮಹಿಳೆಯರು ಯಾವ ರೀತಿ ಈ ಒಂದು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡೋಕ್ಕೆ ಬಂದಿದ್ದಾರೆ. ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಡ್ತಾ ಇರ್ತಕ್ಕಂತಹ ಸಾಕಷ್ಟು ತಪ್ಪುಗಳನ್ನು ತಿದ್ದುಪಡಿ ಮಾಡುವಂಥದ್ದಾಗಿರ್ಬೋದು, ಅದನ್ನೆಲ್ಲ ತಮ್ಮ ಮುಂದೆ ಪ್ರಸ್ತಾಪ ಮಾಡುವಂಥದ್ದಾಗಿರ್ಬೋದು, ಮಾಡುವಂಥ ಈ ಕಾರ್ಯಕ್ರಮ ತಮ್ಮೆಲ್ಲರ ಆಶೀರ್ವಾದದಿಂದ ನಡೀತಾ ಇದೆ. ಹೀಗಿರುವಾಗ ಈ ಗ್ಯಾಸ್ ಸಿಲಿಂಡರ್ ಇಷ್ಟೊಂದು ಸ್ಫೋಟಕವಾಗಿ ಸಮಸ್ಯೆಗಳನ್ನು ಕೊಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಸಿಲಿಂಡರ್ಗೋಸ್ಕರ ಆಟೋಗಳು ಸುಮಾರು 100ರಿಂದ 150 ಆಟೋಗಳು ಇವತ್ತು ಗ್ಯಾಸ್ ಬಂಕ್ ಮುಂದೆ ಸಾಲಾಗಿ ನಿಂತಿವೆ. ಹಾಗೆ ಖಾಲಿ ಸಿಲಿಂಡರ್ಗಳಂತೂ ರಾರಾಜಿಸ್ತಾ ಇದೆ. ಮಹಿಳೆಯರು ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ಕೊಡೋಕ್ಕಾಗ್ತಾ ಇಲ್ಲ. ಇನ್ನು ಹೋಟೆಲ್ನ ಹೋಗಿ ಬುಕ್ ಮಾಡೋಣ ಅಂದರೆ ಹೋಟೆಲ್ಗಳೇ ಕೆಲವೊಂದು ಮುಚ್ಕೊಂಡು ಹೋಗಿದ್ದಾವೆ, ಇನ್ನು ಕೆಲವೊಂದು ಮುಚ್ಚೋ ಪರಿಸ್ಥಿತಿ ಬಂದಿದೆ. ಆದರೂ ಕೂಡ ಹೋಟೆಲ್ಗಳಲ್ಲಿರ್ತಕ್ಕಂಥ ಆಹಾರವನ್ನು ಪಾರ್ಸಲ್ನವರಿಗೂ ಕೊಡೋಕ್ಕಾಗದೆ ಮತ್ತು ಗ್ರಾಹಕರಿಗೂ ಕೊಡೋಕ್ಕಾಗದೆ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಸೌಮ್ಯ ಮೇಡಮ್ ಅವರು ನಮಸ್ಕಾರ. ನಮಸ್ತೆ. ತಾವು ಈ ಒಂದು ಗ್ಯಾಸ್ ಸಿಲಿಂಡರ್ ಬಗ್ಗೆ ಆಗ್ತಿರ್ತಕ್ಕಂಥ ಅನಾಹುತದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ? ಹೌದು, ಈಗಿನ ಜಾಗತಿಕ ಮಟ್ಟದಲ್ಲಿ ಬಂದ್ಬಿಟ್ಟು ಗ್ಯಾಸ್ ಸಿಲಿಂಡರ್ ಎಷ್ಟು ಮುಖ್ಯವಾಗಿದೆ ಅಂತೂ ನಿಮಗೂ ತಿಳಿದಿದೆ. ಮಹಿಳೆಯರಿಗೆ ಆಗಿರ್ಬೋದು, ಮತ್ತು ಹೋಟೆಲ್ ಮಾಲೀಕರಿಗೆ ಆಗಿರ್ಬೋದು, ಹೋಟೆಲ್ ನಡೆಸೋರಿಗಾಗಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಿಗಾಗಿರ್ಬೋದು, ಅದರಲ್ಲೂ ಮುಖ್ಯವಾಗಿ ಆಟೋ ಚಾಲಕರಿಗೆ. ಈಗಿನ ವಾಹನಗಳೆಲ್ಲನೂ ಬಂದು CNG ಅಂದರೆ LPG ಸಿಲಿಂಡ್ರಿಂದ ಓಡುವಂಥ ಆಟೋಗಳೇ ತುಂಬ ಇದ್ದಾವೆ. ಅದು ತುಂಬಾ ಕೊರತೆ ಎದುರಿಸ್ತಿದ್ದಾರೆ. ಮಹಿಳೆಯರಿಗೆ ಮನೆಯಲ್ಲಿ ಅಡುಗೆ ಮಾಡೋದಾಗಿರ್ಬೋದು, ಮತ್ತು ಮಕ್ಕಳಿಗೆ ತಿಂಡಿ ಮಾಡ್ಕೊಡೋಕ್ಕೆ ಆಗಿರ್ಬೋದು, ಸ್ಕೂಲ್ ಕಳಿಸೋಕ್ಕೆ, ಮಕ್ಕಳು ಎಕ್ಸಾಮ್ ತಯಾರಿ ನಡೆಸಬೇಕು ಅಂದ್ರೂ ಕಷ್ಟ ಆಗ್ತಿದೆ ಈಗೆಲ್ಲ. ಮತ್ತು ಹೋಟೆಲ್ಗಳಲ್ಲಿ ತುಂಬಾ ಪರಿಸ್ಥಿತಿ, ನೀವು ಹೇಳ್ದಾಗೆ ಪರಿಸ್ಥಿತಿ ತುಂಬಾ ಹದಗೆಡ್ತಿದೆ. ಎಷ್ಟೋ ಮಾಲೀಕರಿಗೆ ತೊಂದರೆ ಆಗಿದೆ ಅಂತ ಹೇಳ್ತಿದ್ದಾರೆ. ಅದರಿಂದ ಎಷ್ಟೋ ಜನ ಕೆಲಸಗಳು ಕಳ್ಕೊಂಡಿದ್ದಾರೆ. ಒಂದು ಹೋಟೆಲ್ ಮುಚ್ಚಿದ್ರೇ 7-8 ಜನ ಕೆಲಸಗಾರರು ಹೋಗ್ತಾರೆ. ಬೀದಿ ಬದಿ ವ್ಯಾಪಾರಿಗಳಲ್ಲೂ ಹಾಗೆ ಆಗಿದೆ. ಪಾಪ ಅವರು ಜೀವನ ನಡೆಸೋಕ್ಕೋಸ್ಕರ ಪಾನಿಪುರಿ ಅದು ಇದು ಅಂತ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಿದ್ದಾರೆ. ಅದು ಇವಾಗ ಎಲ್ಲರೂ ಮುಚ್ಚುವಂತ ಪರಿಸ್ಥಿತಿ ಬಂದು ಅವರು ಬೀದಿ ಬದಿ ವ್ಯಾಪಾರಿಗಳ ಪರಿಸ್ಥಿತಿ ಬೀದಿಗೆ ಬಂದ್ಬಿಡ್ತು ಹೇಳಬೇಕು ಅಂದರೆ. ಮತ್ತು ಆಟೋ ಚಾಲಕರಿಗಂತೂ ತುಂಬಾ ಕೊರತೆ ಇದೆ. ಹೆಂಗೆ ಅಂದರೆ 100-150 ಆಟೋಗಳು ಒಂದು ಸಿಲಿಂಡ್ರು, ಒಂದು ಗ್ಯಾಸ್ ಏಜೆನ್ಸಿ ಮುಂದೆ ಬಂಕ್ ಮುಂದೆ ನಿಂತ್ಕೊಂಡು ತುಂಬ ಹೊತ್ತು ಕಾಯ್ತಿದ್ದಾರೆ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಲಾಂಗಲ್ಲಿ ನಿಂತ್ಕೊಂಡಿದ್ದಾವೆ ಆಟೋಗಳು. ಆದರೂ ಇಲ್ಲ, ಸಿಲಿಂಡ್ರ್ ಅನ್ನೋದು ಗ್ಯಾಸ್ ಅನ್ನೋದೇ ಇಲ್ಲ ಅಂತ ಇದು ಮಾಡ್ತಿದ್ದಾರೆ. ನಾವೇನಾದ್ರು ಒಂದು ಆಟೋ ಬುಕ್ ಮಾಡಿದ್ರು ಲಾಂಗ್ ಡ್ರೈವ್ ಹೋಗಬೇಕು, ಇಲ್ಲಿಂದ ಬರ್ತೀರಾ ಅಂದರೆ ಇಲ್ಲ ಮೇಡಮ್, ನಮ್ಮ ಹತ್ರ ಸಿಲಿಂಡ್ರ್ ಇಲ್ಲ, ನಾವು ಬರೋಕ್ಕಾಗಲ್ಲ, ಅಷ್ಟು ದೂರ ಎಲ್ಲ ನಾವು ಬರಲ್ಲ ಅಂತ ಹೇಳ್ತಾರೆ. ಮತ್ತು ಮಹಿಳೆಯರಿಗಂತೂ ತುಂಬಾ ಕಷ್ಟ ಆಗಿದೆ. ಅದರಲ್ಲೂ ಬೆಂಗಳೂರು ಮಹಿಳೆಯರಿಗೆ, ಅವರು ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳನ್ನ ಓದಿಸ್ಬೇಕು, ಮನೇಲಿ ಕೆಲಸ ಮುಗಿಸ್ಬೇಕು, ಅದ್ರದ್ದು ತೊಂದರೆನೂ ಜಾಸ್ತಿ. ಹೀಗೆ ಖಾಸಗಿ ಇದರಲ್ಲಿ ತೊಗೊಳಕ್ಕೆ ಹೋದರೆ 3,000-4,000 ಅಂತ ಹೇಳಿ ದಂಧೆ ನಡೆಸ್ತಿದ್ದಾರೆ ಗ್ಯಾಸ್ ಏಜೆನ್ಸಿಯವರೆಲ್ಲ. ಮಹಿಳೆಯರಿಗೂ ತುಂಬ ತೊಂದರೆ ಆಗಿ ಅವರು ಮನೆಗಳಲ್ಲಿ ತುಂಬ ಕಷ್ಟ ಆಗಿ ಹೋಟೆಲ್ಗಳಿಗೆ ಹೋಗೋಣ ತರಿಸೋಣ ಅಂದರೆ ಅದಕ್ಕೂ ಸಾಧ್ಯ ಆಗ್ತಿಲ್ಲ. ಮತ್ತು ಆಟೋ ಚಾಲಕರಂತೂ ಕೇಳಬಾರ್ದು, ಅವ್ರ ಪರಿಸ್ಥಿತಿನೇ ತುಂಬಾ ಕೆಳಗಿದೆ. ಈ ರೀತಿಯಾಗಿ ಏನು ಸರ್ಕಾರ ಕೈಗೊಂಡು ಇವರಿಗೆಲ್ಲ ಪರಿಹಾರ ಒದಗಿಸುತ್ತೆ, ಯಾವ ರೀತಿ ಈ ಸಿಲಿಂಡರ್ ಕೊರತೆ ಅನ್ನೋದನ್ನ ನೀಗಿಸುತ್ತೆ ಅನ್ನೋದು ಸರ್ಕಾರ ಮುಂದಿನ ದಿನಗಳಲ್ಲಿ ತೀರ್ಮಾನಿಸಬೇಕಾಗಿದೆ. ಖಂಡಿತ ಸೌಮ್ಯ ಅವರೇ, ಇವರು ಹೇಳಿದ ವಿಚಾರ ಭಾಳ ಚೆನ್ನಾಗಿತ್ತು. ಬೀದಿ ಬದಿಯ ವ್ಯಾಪಾರಿಗಳಿಗೆ ಗ್ಯಾಸ್ ಸಿಗದೆ ಬೀದಿ ಪಾಲಾಗಿದ್ದಾರೆ ಅನ್ನೋ ಒಂದು ಪದ ಇದೆಯಲ್ಲ, ಅದು ಬಹಳನೇ ಕೇಳೋಕ್ಕೆ ಒಂಥರ ಭಯಂಕರವಾಗಿದೆ. ಯಾಕೆಂದರೆ ಈ ಬೋಂಡ ಮಾರೋರಾಗಿರ್ಬೋದು, ಕಾಫಿ ಟೀ ಮಾರೋರಾಗಿರ್ಬೋದು, ಐರನ್ ಮಾಡೋರಾಗಿರ್ಬೋದು,
ಈಗ ಐರನ್ ಕೂಡ ಗ್ಯಾಸಿಂದನೇ ಮಾಡ್ತದೆ. ಆಮೇಲೆ ಮನೆಯಲ್ಲಿ ಮಕ್ಕಳಿಗೆ ಬಿಸಿನೀರಿಗೋಸ್ಕರ ಗೀಸರ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಇವಾಗ ಗ್ಯಾಸ್ ಬೇಕೇ ಬೇಕಾಗಿದೆ. ಯಾಕಂದರೆ ಅಷ್ಟೊಂದು ಅವಲಂಬಿತವಾಗಿ ಜೀವನ ಮಾಡ್ತಾ ಇದ್ದೀವಿ ನಾವು. ಹೀಗಿರುವಾಗ ಈಗ ಸೌದೆ ಅನ್ನೋ ಪದನೇ ಇಲ್ದಂಗೆ ಆಗಿದೆ, ಮತ್ತು ಸೀಮೆಎಣ್ಣೆ ಸ್ಟವ್ ಇಲ್ಲದಂಗೆ ಆಗಿದೆ. ಸೊ ಇದೆಲ್ಲ ಮತ್ತೆ ಮರಳಿ ಕಳಿಸುತ್ತಾ, ಅಥವಾ ಗ್ಯಾಸ್ ಸಿಲಿಂಡರ್ ಸರಿ ಹೋಗುತ್ತಾ, ಅಥವಾ ಇನ್ನೂ ಇಂಧನಗಳು ಬೇರೆ ಬೇರೆ ಥರ ಏನಾದರೂ ಬರಬಹುದಾ? ಯಾಕಂದರೆ ಇವಾಗ ಡೀಸೆಲು, ಪೆಟ್ರೋಲ್ ಆಯಿತು, ಸೀಮೆಣ್ಣೆ ಆಯಿತು, ಎಲ್ಲ ಆಯಿತು. ಇವಾಗ ಚಾರ್ಜಬಲ್ ಗಾಡಿಗಳು ಬರ್ತಾ ಇದೆ. ಈಗ ಕರೆಂಟಿಂದ ಕಾರು ಓಡುತ್ತೆ, ಲಾರಿ ಓಡುತ್ತೆ, ಈ ಥರದ್ದೆಲ್ಲ ಬರ್ತಾಯಿದೆ. ಮುಂದಿನ ದಿನಗಳಲ್ಲಿ ಈ ರೀತಿ ಏನಾದರೂ ಅಡುಗೆ ಅನಿಲಗಳನ್ನು ಏನಾದರೂ ಬೇರೆ ತಯಾರು ಮಾಡ್ತಾರಾ, ಅಥವಾ ಇದನ್ನೇ ಸರಿಪಡಿಸ್ತಾರಾ? ಈಗಿರೋ ಸಮಸ್ಯೆಗಳನ್ನು ಆದಷ್ಟು ಬೇಗ ಹೋಟೆಲ್ ಮಾಲೀಕರಿಗೆಲ್ಲ ಒಳ್ಳೆ ಸಿಹಿ ಸುದ್ದಿಯನ್ನು ಕೊಡಲಿ ಅಂತ ನಾನು ಸರ್ಕಾರಕ್ಕೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಹೇಳ್ತಾ ಇದ್ದೀನಿ. ಯಾರೂ ಭಯಪಡೋಂಥ ಅವಶ್ಯಕತೆ ಇಲ್ಲ. ಸಿಲಿಂಡರ್ ಸಮಸ್ಯೆ ಆದಷ್ಟು ಬೇಗ ಸರ್ಕಾರ ಸಾಲ್ವ್ ಮಾಡ್ತದೆ. ಎಲ್ರಿಗೂ ಕೂಡ ಎಂದಿನಂತೆ ಜೀವನ ಮಾಡೋದಕ್ಕೆ, ಹಾಗೂ ಹೋಟೆಲ್ಗಳು ಕೂಡ ಎಂದಿನಂತೆಯೇ ಜೀವನವನ್ನು ಮಾಡೋಕ್ಕೆ ಅನುವು ಮಾಡಿಕೊಡುತ್ತೆ. ಆದರೆ ಅದೇ ಒಂದು ನೆಪ ಇಟ್ಕೊಂಡು ರೇಟ್ ಜಾಸ್ತಿ ಆಯಿತು, ಬಿಲ್ ಜಾಸ್ತಿ ಆಯಿತು ಅಂತ 10 ರೂಪಾಯಿ ಇಡ್ಲಿನ 20 ರೂಪಾಯಿ ಮಾಡೋದು, 1,000 ಇರೋ ಸಿಲಿಂಡರ್ನ 2,000 ಮಾಡೋದು, ಈ ರೀತಿ ಬಡವರು ಹೊಟ್ಟೆ ಮೇಲೆ ಪುನಃ ಒಡೆಯುವಂಥ ಕೆಲಸ ನೀವು ಮಾಡಬಾರ್ದು. ಈ ಹಿಂದೆ ಕರೋನಾ ಬಂದು ಹೋದಾಗ ಬೆಲೆ ಏರಿಕೆ ಅಂದ್ಕೊಂಡು ಇಷ್ಟೆಲ್ಲ ಮಾಡಿದ್ರು. ಆದರೆ ಈ ಗ್ಯಾಸ್ ಏಜೆನ್ಸಿ ಈ ಗ್ಯಾಸಿಂದ ಕೊರತೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದನ್ನೇ ನೆಪ ಇಟ್ಕೊಂಡು ಮತ್ತೆ ಬೆಲೆ ಏರಿಕೆ ಅದು ಇದು ಅಂತ ಮಾಡಿದಾಗ ಮತ್ತಷ್ಟು ಹೋರಾಟಗಳು NGOಗಳು ಮಾಡಬೇಕಾದಂತಹ ದಾರಿಗಳನ್ನ ನೀವು ಮಾಡಿಕೊಡ್ಬೇಡಿ. ಎಂದಿನಂತೆ ಯಥಾ ಪರಿಸ್ಥಿತಿಯಲ್ಲಿ ಸಾಕೊಂಡು ಹೋಗುವಂಥ ಕೆಲಸ ನಮ್ಮ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೊಂಡು ಮಾಡಲಿ ಅಂತ ನಾವು ಈ ಕಾರ್ಯಕ್ರಮದ ಮುಖಾಂತರ ಕೇಳ್ಕೊತೀವಿ. ನಮಸ್ಕಾರ.